ಇದೆ ಡಂಬರ್ ರೋಡ್ ಹಾಕ್ತಾ ಇದ್ದಾರೆ ಇಲ್ಲಿ ನೋಡಿ. ಪ್ರಾಬ್ಲಮ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ನಾನು ಇಲ್ಲಿ RTO ಸರ್ಕಲ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಏನು ಅಂತಂದ್ರೆ ಇವತ್ತು ನಮ್ಮಮ್ಮ ಮತ್ತೆ ನನ್ನ ಸಿಸ್ಟರ್ ಸ್ವಲ್ಪ ಮದುವೆ ಇದ್ದೇದಂತ ಸ್ವಲ್ಪ ಹೆರಿಗೆರಿಗೆ ಹೋಗ್ತಾ ಇದ್ರು ಗೈಸ್. ಇವಾಗ ಜಸ್ಟ್ ಅಲ್ಲಿ ಪರ್ಪಲ್ ಕಲರ್ ಬಸ್, ಹೊಸ ಬಸ್ ಹೋಗ್ತಾ ಇದೆಯಲ್ಲ ಗೈಸ್, ಅದೇ ಬಸ್ ಏರ್ಸಿ ಇವಾಗ ಹೋಗ್ತಾ ಇದ್ದಾರೆ. ಆ್ಯಂಡ್ ಇವತ್ತು ನಾನು ಮತ್ತೆ ನನ್ನ ವರ್ಕ್ ಬಂದ್ಬಿಟ್ಟು ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ ಈವ್ನಿಂಗ್ 4 o'clock ತನಕ ವರ್ಕ್ ಇದೆ ಗೈಸ್. ಆ್ಯಂಡ್ ನಾನು ಇವತ್ತು ಮತ್ತೆ ಅಲ್ಲಿಗೆ ಹೋಗ್ಬೇಕು, ವರ್ಕ್ ಹೋಗ್ಬೇಕು. ಆ್ಯಂಡ್ ಇವಾಗ ನಾನು ಬೈಕ್ ತೊಗೊಂಡು ಸೀದಾ ಮನೆಗೆ ಹೋಗ್ತೀನಿ. ಮನೇಲಿ ಸ್ವಲ್ಪ ಬ್ಲಾಗ್ ಮಾಡಿ ಸೀದಾ ಮತ್ತೆ ವರ್ಕ್ ಹೋಗ್ತೀನಿ ಗೈಸ್. ಮತ್ತೆ ಈವ್ನಿಂಗ್ ಸಿಗೋಣ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಗೈಸ್. ಸೊ ಗೈಸ್, ಫೈನಲಿ ನಾನೀಗ ಮನೆಗೆ ರಿಟರ್ನ್ ಬಂದಿದ್ದೀನಿ. ಆ್ಯಂಡ್ ನಮ್ಮಮ್ಮ ನಮ್ಮ ಸಿಸ್ಟರ್ನ ಊರಿಗೆ ಡ್ರಾಪ್ ಮಾಡಿ ಬಂದಿದ್ದೀನಿ ಗೈಸ್. ಆ್ಯಂಡ್ ಸೊ ಅಲ್ಲಿ ಬಸ್ ಏರಿಸಿ ಮತ್ತೆ ರಿಟರ್ನ್ ಮನೆಗೆ ಬಂದಿದ್ದೀನಿ. ಮನೆಗೆ ಬಂದು ಏನು ಮಾಡ್ತೀನಿ ಅಂತಂದರೆ ಇವತ್ತು ಮನೆಯಲ್ಲಿ ಮತ್ತೀಗ ಜಸ್ಟ್ ಶ್ರೀವೇನು ಮತ್ತು ನಾನು ನಮ್ಮ ಇನ್ನೊಬ್ಬರು ಸಿಸ್ಟರ್ ಇದ್ದಾರೆ ಗೈಸ್. ಸೊ ಮನೆಯಲ್ಲಿದ್ದೀವಿ. ಶ್ರೀವೇನ್ ಏನು ವಿಡಿಯೋದಲ್ಲಿ ಬರ್ಬೇಕಂತ ಫುಲ್ ಇಂಟ್ರೆಸ್ಟ್ ಇದೆ. ಸೊ ನಾನು ವಿಡಿಯೋ ಯಾವಾಗ ಅಂತ ಕರೆದಿರ್ತೀನಿ ಅವಾಗ ಒದರ್ತಾನೆ ಇರ್ತಾನೆ ಅಂತ ಇಲ್ಲಿ ನೋಡಿ. ಸೊ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ, ಸೊ ಗೈಸ್ ಇವತ್ತು ನಮ್ಮ ಬ್ಲಿಂಕಿಟ್ ಸ್ಟೋರಲ್ಲಿ ಒಳಗಡೆ ಆ್ಯಕ್ಚುಲಿ ಶೂ ಹಾಕ್ಕೊಂಡಿರ್ಬೇಕು. ಬೇಡ ಸುರಿನ್ ಬೇಡ, ಅದು ವಿಡಿಯೋ ಮಾಡಬೇಕು. ಆ್ಯಕ್ಚುಲಿ ಶೂ ಹಾಕ್ಕೊಂಡೇ ಇರ್ಬೇಕು ಗೈಸ್ ನಾವು. ಗೈಸ್ ಇವನು ಟ್ರೈಪಾಡ್ ತೊಗೋತಿದ್ದಾನೆ. ನಾನು ಇವಾಗ ಟ್ರೈಪಾಡ್ ತೊಗೊಂಡು ವಿಡಿಯೋ ಮಾಡ್ತಿದ್ರೆ ಇವನ್ಗ ಬೇಡಪ್ಪ ಹಂಗೆ ಬರಬೇಡ್ದು. ಸೊ ಗೈಸ್ ಮತ್ತೆ ಇವಾಗ ನಾನು ರಿಟರ್ನ್ ಮನೆಗೆ ಬಂದಿದ್ದೀನಲ್ಲ. ಸೊ ಇವಾಗ ಏನೇನು ಮಾಡ್ತಿದ್ದೀನಿ ಅಂತಂದರೆ, ಇವತ್ತು ನಾನು ಮತ್ತೆ ಬ್ಲಿಂಕಿಟ್ ಸ್ಟೋರ್ ಅಲ್ಲಿ ಒಳಗಡೆ ಕಂಪಲ್ಸರಿ ಶೂಸ್ ಎಲ್ಲ ಹಾಕ್ಕೊಂಡೇ ಇರ್ಬೇಕು ಗೈಸ್. ಶೂಸ್ ಎಲ್ಲ ಇರ್ತವೆ. ಸೊ ಹಂಗಾಗಿ ನಾನು ಮನೆಗೆ ಬಂದುಬಿಟ್ಟು ಇಲ್ಲಿ ನೋಡಿ ನಿಮ್ಗೊಂದು ತೋರಿಸ್ತೀನಿ. ಸೊ ಗೈಸ್ ಅಲ್ಲಿ ನನ್ನ ಸೈಕಲ್ ಹತ್ರ ಈ ಶೂ ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ಗೈಸ್, ಶೂಸ್ ಎಲ್ಲ. ಸೊ ಅವು ವಾಶ್ ಮಾಡಿ ಇಟ್ಟಿದ್ದದಕ್ಕೆ ಇವತ್ತು ಮತ್ತೆ ನಾನು ಎಕ್ಸಾಕ್ಟ್ 10:35 ಆಗ್ತಾಯಿದೆ. ಟೈಮ್ ಬಂದುಬಿಟ್ಟು 10:35 ಆಗ್ತಾಯಿದೆ. ಸೊ ನಾನು ಎಕ್ಸಾಕ್ಟ್ 12 o'clockಗೆ ಅಲ್ಲಿಗೆ ಹೋಗ್ಬೇಕು ಗೈಸ್. ಸೊ ಇವೆಲ್ಲ ವೆಟ್ ಆಗ್ತಾವೋ ಇಲ್ಲೋ ಗೊತ್ತಿಲ್ಲ, ಡ್ರೈ ಆಗ್ತಾವೋ ಇಲ್ಲೋ ಗೊತ್ತಿಲ್ಲ. ಸೊ ಅದಕ್ಕಾಗಿ ನಾನು ಎದಕ್ಕನ್ನ ಚಲೋ ಅಂತ ಸುಮ್ಮನೆ ಒಂದು ಮುಂದೆ ಪ್ರಿಪ್ರೇಷನ್ಗೋಸ್ಕರ ಇನ್ನೂ ಒಂದು ಶೂ ಗೈಸ್. ಇವು ನೋಡಿ ನಾನು ಆಗಿ ಶೂಸು, ಇವನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇಡ್ತಾ ಇದ್ದೀನಿ ಗೈಸ್. ಯಾಕಂತಂದ್ರೆ ಅವು ಮತ್ತೆ ಡ್ರೈ ಆಗಲಿಲ್ಲ ಅಂತಂದರೆ ನಾನು ಕಂಪಲ್ಸರಿ ಶೂಸ್ ಇರ್ತವೆ. ಶೂಸ್ ಇಲ್ಲ ಅಂತಂದರೆ ಅಲೋ ಮಾಡಲ್ಲ ಗೈಸ್. ಸೊ ಹಾಗಾಗಿ ನಾನು ಅದು ಇಲ್ಲ ಅಂತಂದರೆ ಮತ್ತು ಅದು ಡ್ರೈ ಆಗಿಲ್ಲ ಅಂತಂದರೆ ನಾನು ಯೂಟ್ರನ್ನೇ ತೊಗೊಂಡು ಹೋಗ್ಬೇಕಾಗುತ್ತೆ. ಸೊ ಹಂಗಾಗಿ ನಾನೀಗ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ ಗೈಸ್. ಇಷ್ಟು ದಿನ ಒಳಗೆ ಇದ್ದು ಬಾಕ್ಸ್ ಪೀಸಲ್ಲಿ ಹಂಗೆ ಒಳಗಡೆ ಬಿಟ್ಟಿದ್ದೆ. ಸೊ ಇನ್ನು ನಾನು ಇವೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಗೈಸ್. ಆ್ಯಂಡ್ ಇಲ್ಲಿ ನೋಡಿ ಏನು ಮಮ್ಮ ಫೈನಲಿ ಶೂ ಎಲ್ಲ ಕಂಪ್ಲೀಟ್ ಆದವು. ಆ್ಯಂಡ್ ಇಲ್ಲಿ ನೋಡಿ ಶೂ ಎಲ್ಲ ನೀಟಾಗಿ ಲೇಸ್ ಎಲ್ಲ ಕಂಪ್ಲೀಟ್ ಹಾಕಿ ಇಲ್ಲಿ ಇಟ್ಬಿಡ್ಬೇಕು ಗೈಸ್. ಆ್ಯಂಡ್ ಮತ್ತೆ ಇವಾಗ ನಾನು ರೆಡಿ ಗಿಡಾಗಿ ಹೋಗೋ ಟೈಮಲ್ಲಿ ಮತ್ತೆ ಅದನ್ನು ಶೂ ಹಾಕ್ಕೊಂಡು ಹೋಗ್ಬೇಕು ಗೈಸ್. ರಿವ್ಯೂನ ಅದು ಆಗಿ ಬಿಡು, ಅದನ್ನು ಹಾಕೋಬೇಕು ಗೈಸ್. ಆ್ಯಂಡ್ ಇಲ್ಲಿ ನೋಡಿ ಇನ್ನೇನು ಮಾಡ್ತಿದ್ದಾನೆ. ಬಾ 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 ಕ್ಯಾಚ್ ಮೀ ಸೊ ಗೈಸ್ ಇವಾಗ ಇದು ನಾವೆಲ್ಲ ಸ್ವಲ್ಪ ಆಟಾಡ್ತಿದ್ವಿ. ಆ್ಯಂಡ್ ನನಗೂ ಟೈಮ್ ಆಗುತ್ತೆ ಗೈಸ್. ಸೊ ಇವತ್ತಿಗೆ ಸ್ವಲ್ಪ ಕಸ ಬಾಸ್ರಿ. ಸೊ ಗೈಸ್ ಕಸದ ಗಾಡಿ ಬಂದಿದೆ. ಸೊ ಗೈಸ್ ಕಸದ ಗಾಡಿ ಅಲ್ಲಿದೆ ಬಂಡಿ. ಸೊ ನಾವು ಇದು ಬಾಕ್ಸ್ ಇಲ್ಲಿ ಇಟ್ಟಿದ್ದೀವಿ ಗೈಸ್. ಅವರೇ ಬಂದು ಅವರೇ ಕಸ ಹಾಕ್ಕೊಂಡು ಮತ್ತೆ ಬಾಕ್ಸ್ ಹೊರಗಡೆ ಇಟ್ಟು ಹೋಗ್ತಾರೆ ಗೈಸ್. ಹೊರಗಡೆನೇ ಇಟ್ಟು ಹೋಗ್ತಾರೆ.
ಸುರೇನ್ ಪಾಪ ಕಾಲು ಸುಡಿತಾವ. ಬಾ 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 ಗೇಟ್ ಹಾಕಂಬ. ಸೊ ಗೈಸ್ ನಾವು ಕಸದ ಅಲ್ಲೇ ಇಟ್ಟಿದ್ವಿ ಗೈಸ್, ಯಾಕಂತಂದರೆ ಅವರೇ ಬಂದು ಹಾಕ್ಕೊಂಡು ಹೋಗ್ತಾರೆ. ಅದು ಬಕೆಟ್ ಒಂದೇ ಹೊರಗಡೆ ಇಡ್ತಾರೆ ಗೈಸ್, ಸೊ ಡಸ್ಟ್ಬಿನ್ನು. ಸೊ ಮತ್ತೆ ಅವು ಆದಮೇಲೆ ನಾವು ಒಳಗೆ ತೊಗೊಂಡು ಬರಬೇಕು. ಆ್ಯಂಡ್ ಇವಾಗ ನಾನು ಶೂ ರೆಡಿ ಇದೆ. ಆ್ಯಂಡ್ ಇದು ವೆಟ್ಟ ಡ್ರೈ ಆಗಿದೆ ಇಲ್ಲ ನೋಡೋಣ ಗೈಸ್, ಇನ್ನೂ ವೆಟ್ಟೆ ಇದ್ದಾವೆ. ಇಲ್ಲಿ ನೋಡಿ ವಾಟ್ರ್. ಬಿಸಿಲು ಬರೋ ಪ್ಲೇಸಲ್ಲೇ ಇಡ್ಬೇಕು ಗೈಸ್ ಇವು. ಇದು ಒಂದು ಬ್ಯಾಕ್ ಸಪೋರ್ಟ್ ಊಟಕ್ಕ. ಬೇಡ ಬಾ ಗೈಸ್, ಇನ್ನು ಟ್ರೈಪಾಡ್ ಬೇಕಂತ ಬಿದ್ದಿದ್ರು. ಆ್ಯಂಡ್ ಇವಾಗ ಮನೇಲಿ ಹೋಗೋಣ ಏನಾಗಿದೆ ಅಂತ ಬ್ರೇಕ್ಫಾಸ್ಟು ನಿಮಗೆ ಶೋ ಮಾಡ್ತೀನಿ ಗೈಸ್. ಇದು ನಮ್ಮ ಕಿಚನ್ ಲೈಟ್. ಆ್ಯಂಡ್ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಗೈಸ್, ಇವತ್ತು ನಮ್ಮ ಅಮ್ಮನವ್ರು ಸ್ವಲ್ಪ ಊರಿಗೆ ಹೋಗಿದ್ರಲ್ಲ ಗೈಸ್, ಇನ್ನೂ ಏನೂ ಮಾಡಿಲ್ಲ. ಸೊ ಅದಕ್ಕಾಗಿ ಇವತ್ತು ನಾವು ಹೊರಗಿದ್ದೆ ನಾಷ್ಟ. ಏನು ಬೇಕು? ನಾವು ಹೊರಗಿಂದ ಸ್ವಲ್ಪ ನಾಷ್ಟ ತೊಗೊಂಡು ಬಂದು ಬ್ರೇಕ್ಫಾಸ್ಟ್ ಮಾಡಿದ್ದೀವಿ ಗೈಸ್. ಆ್ಯಂಡ್ ಇವಾಗ ನಮ್ಮ ಸಿಸ್ಟರೇ ಕುಕ್ ಮಾಡ್ತಾರೆ ಅದನ್ನು ಲಂಚ್ಗೋಸ್ಕರ. ಆ್ಯಂಡ್ ನಾನು ಇವಾಗ ಫ್ರೆಶ್ ಅಪ್ ಆಗಬೇಕು ಗೈಸ್, ಕೆಲಸ ಜಾಸ್ತಿ ಇದೆ, ಇನ್ನೂ ನಾನು ಫ್ರೆಶ್ ಅಪ್ ಆಗಬೇಕು. ಮತ್ತು ಅದರಲ್ಲಿ ಗೈಸ್ ಮಸ್ತ್ ಫಾರ್ಮಲ್ ಪ್ಯಾಂಟ್ಸ್ ಜೀನ್ಸ್ ಅವೇ ಇರಬೇಕು. ಈ ಥರ ನೈಟ್ ಪ್ಯಾಂಟ್ ನೈಟ್ ಡ್ರೆಸ್ ಬ್ಯಾಗಿ ಗೀಗಿ ಇವೆಲ್ಲ ನಡೆಯಂಗಿಲ್ಲ ಅಂತ ಗೈಸ್. ಸೊ ಹಂಗಾಗಿ ಮತ್ತೆ ಇವಾಗ ನನ್ನ ಬಟ್ಟೆ ಆಲ್ಮೋಸ್ಟ್ ನಾನು ಅದೇ ಇದ್ದಾವೆ. ಸೊ ಇವಾಗ ಹುಡುಕ್ಬೇಕು ಗೈಸ್, ನನ್ನ ಕ್ಲಾಸ್ನ ಹುಡುಕಿ ಮಸ್ತ್ ಹಾಕ್ಕೊಂಡು ಇನ್ಶರ್ಟ್ ಮಾಡ್ಕೊಂಡು ಹೋಗ್ಬೇಕಂತೆ. ಸೊ ಆ್ಯಂಡ್ ಗೈಸ್ ನಾನು ಇವಾಗ ಮತ್ತೆ ಬ್ಲಿಂಕಿಟ್ ಸ್ಟೋರ್ಗೆ ಹೋಗ್ತೀನಿ. ಆ್ಯಂಡ್ ಅಲ್ಲಿಗೆ ಹೋಗಿ ಸಿಗೋಣ ಗೈಸ್. ಅಲ್ಲಿ ಸಿಗೋಣ ಅಂತಂದ್ರೆ ಮೊಬೈಲ್ ಅಲ್ಲೋ ಇರೋಂಗಿಲ್ಲ. ಸೊ ಹಾಗಾಗಿ ಮತ್ತೆ ಈವ್ನಿಂಗ್ ವರ್ಕ್ ಆದಮೇಲೆ ಈವ್ನಿಂಗ್ ಸಿಗೋಣ. ಆ್ಯಂಡ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಗೈಸ್. ಮತ್ತೆ ಈವ್ನಿಂಗ್ ಸಿಗೋಣ. ಟ್ರೈಪಾಡ್ ಕೊಟ್ಟಿಲ್ಲ ಅಂತ ಹೊಡಿತಾ ಇದ್ದಾನೆ ಗೈಸ್, ನನ್ನನ್ನೇ ಹೊಡಿತಾ ಇದ್ದಾನೆ ಈಗ. ಇಲ್ಲಿ ನೋಡಿ ಟಾಟಾ. A few moments later. ಫೈನಲಿ ನಾನು ನಮ್ಮ ಬ್ಲಿಂಕಿಟ್ ಸ್ಟೋರ್ ಹತ್ರ ಎಂಟ್ರ್ ಆಗಿದ್ದೀನಿ ಗೈಸ್. ಆ್ಯಂಡ್ ಇವಾಗ ನಾನು ಮತ್ತೀಗ ಸೀದಾ ಒಳಗಡೆ ಹೋಗಬೇಕು. ಆ್ಯಂಡ್ ವಿಡಿಯೋ ಇಲ್ಲೇ ಕಟ್ ಮಾಡಿ ಎಂಡ್ ಮಾಡಿ ಹೋಗ್ಬೇಕು ಗೈಸ್, ಯಾಕಂತಂದ್ರೆ ಒಳಗಡೆ ಸೊ ಫೋನ್ಸ್ ಅಲೋ ಇರಲ್ಲ. ಸೊ ಹಂಗಾಗಿ ಹೋಗ್ತಾ ಇದ್ದೀನಿ ಗೈಸ್. ಆ್ಯಂಡ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಮತ್ತೆ ಸೀದಾ ಈವ್ನಿಂಗ್ ಸಿಗೋಣ. ಆ್ಯಂಡ್ ಈವ್ನಿಂಗ್ ಎಂಡ್ ಆಗುತ್ತೆ ನನ್ನ ವರ್ಕು. ಆ್ಯಂಡ್ ಈವ್ನಿಂಗ್ ಸಿಗೋಣ ಗೈಸ್. ಇದೆ ನಮ್ಮ ಸ್ಟೋರು. ಆ್ಯಂಡ್ ಒಳಗಡೆ ಹೋಗ್ತಾ ಇದ್ದೀನಿ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಗೈಸ್. 5 hours later. ಸೊ ಗೈಸ್ ಫೈನಲಿ ನಾನು ಬ್ಲಿಂಕಿಟ್ ವರ್ಕಿಂದ ರಿಟರ್ನ್ ಮನೆಗೆ ಬಂದಿದ್ದೀನಿ ಗೈಸ್. ಆ್ಯಂಡ್ ಇಲ್ಲಿ ನಮ್ಮ ಮನೆ ಹತ್ರ ಹೋಗ್ತಿರೋದಾಗಿಲ್ಲ ನೋಡಿ, ಡಾಂಬರ್ ರೋಡ್ ಹಾಕಿದ್ರು ಸೀದಾ ನಮ್ಮ ಮನೆ ಹೊರಗಡೆ ಬರ್ತಾ ಇದ್ದೀನಿ ಗೈಸ್. ಆ್ಯಂಡ್ ಡ್ಯೂಟಿಯಿಂದ ಸೀದಾ ಮನೆಗೆ ಹೋಗ್ತಾ ಇದ್ದೀನಿ. ಸೀದಾ ಡಾಂಬರ್ ರೋಡ್ ಹಾಕ್ಬಿಟ್ಟಿದ್ರು, ಸೀದಾ ಡಾಂಬರ್ ರೋಡ್ ಹಾಕ್ತಾ ಇದ್ದಾರೆ ಇಲ್ಲಿ ನೋಡಿ. ಪ್ರಾಬ್ಲಮ್ ಸೊ ಗೈಸ್ ನಾನೀಗ ಬ್ಲಿಂಕಿಟ್ ವರ್ಕಿಂದ 4 PM 4 ಗಂಟೆಗೆಲ್ಲ ಹೊರಗಡೆ ಬಂದಿದ್ದೀನಿ ಗೈಸ್. ಮತ್ತು ಇವಾಗ ಸ್ಲಾಟ್ಸು ನಾನು ಬುಕ್ ಮಾಡಿದ್ದು 7 o'clock ಮತ್ತು 7 to 9 ತನಕ ವರ್ಕ್ ಇರುತ್ತೆ ಗೈಸ್. ಸೊ ಅವಾಗೂ ಹೋಗ್ತೀನಿ. ಆ್ಯಂಡ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಆ್ಯಂಡ್ ಇವಾಗ ಮನೆಗೆ ಹೋಗಿ ಲಂಚ್ ಏನಿದೆ ಅಂತ ನೋಡಿ ಲಂಚ್ ಬ್ರೇಕ್ ಮಾಡ್ಬೇಕು ಗೈಸ್. ಇಲ್ಲಿ ನೋಡಿ ಇದೆಲ್ಲ ಫಸ್ಟು ರೋಡ್ ಹೋಗೋಕ್ಕಿರಲಿಲ್ಲ ಬರೋಕ್ಕಿರಲಿಲ್ಲ, ಹಂಗಿತ್ತು. ಇವಾಗೆಲ್ಲ ನೀಟ್ನೆಸ್ ಆಗಿದೆ ಗೈಸ್. ಇಲ್ಲಿ ನೋಡಿ ಇಲ್ಲೆಲ್ಲ ಮಸ್ತ್ ರೋಡ್ ಆಗ್ತಾ ಇದ್ದಾರೆ. ಆ್ಯಂಡ್ ಇವಾಗ ಸೀದಾ ಮನೆಗೆ ಹೋಗ್ಬೇಕು ಗೈಸ್. ಆ್ಯಂಡ್ ಕೀಪ್ ವಾಚ್, ಕೀಪ್ ಸಪೋರ್ಟಿಂಗ್ ಗೈಸ್. ಇದುವರೆಗೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ನಾನು ಚಸ್ಮಲ್ ಸರ್ಕಲಿಂದ ಮನೆಗಡಿಗೆ ಬಂದಿದ್ದೀನಿ. ಇಲ್ಲಿ ನೋಡಿ ಸೊ ಗೈಸ್ ಫೈನಲಿ ಈಗ ಮನೆಗೆ ಬಂದಿದ್ದ ತಕ್ಷಣ ಗೇಟ್ ತೆಗೆದ ತಕ್ಷಣ ಶ್ರೀವನೇ ಬಂದುಬಿಟ್ಟ ಗೈಸ್. ಆ್ಯಂಡ್ ಇಲ್ಲಿ ನೋಡಿ ಅಮ್ಮ ಬಾಪ. ಆ್ಯಂಡ್ ಶ್ರೀವನ್ ಬಂದ. ಶ್ರೀವನ್ ಏನು ಮಾಡಕ್ಕೆ ಕುಂತಿ? ಶ್ರೀವನ್ ಬಾ ಮನೆಗೆ ಹೋಗಂಬ ಗೈಸ್. ನಾವು ಮನೆಯಾಗ ಹೊರಗಡೆ ಹೋಗಿ ಬಂದಿರ್ತೀವಲ್ಲ ಗೈಸ್, ಮನೆಗೆ ಒಳಗಡೆ ಹೋಗೋಕೆ ಮುಂಚೆ ನಾವು ಈ ಥರ
ಥರ ಕಾಳು ಮುಖ ಎಲ್ಲ ತೊಗೊಂಡೆ ಹೋಗ್ತೀವಿ ಗೈಸ್. ಆ್ಯಂಡ್ ಹೊರಗಿಂದ ಬಂದಿನಲ್ಲ ಗೈಸ್, ಸೊ ಏರ್ಸ್ ಎಲ್ಲ ಕಂಪ್ಲೀಟ್ ಡಸ್ಟ್ ಆಗಿರ್ತವೆ. ಸೊ ವಾಟ್ರಲಿಂದ ಸ್ವಲ್ಪ ಈ ಥರ ಅನ್ಕೋಬೇಕು. ಆ್ಯಂಡ್ ಟವಲ್ ಇಲ್ಲೇ ಇರ್ತವೆ ಹೊರಗಡೆ. ಸೊ ಗೈಸ್ ಈಗ ಏರ್ಸ್ ಎಲ್ಲ ಸ್ವಲ್ಪ ಹಿಂಗೆ ಮಾಡ್ಕೋಬೇಕು. ಶ್ರೀವಿನ್ ಮನೆಗೆ ಬಾಪ, ಮನೆಗೆ ಬಾ. ಸೊ ಗೈಸ್ ನಮ್ಮ ಮನೆಗೆ ಇನ್ನೂ ನಮ್ಮಮ್ಮ ಮತ್ತು ನಮ್ಮ ಸಿಸ್ಟರ್ ಇನ್ನೂ ಊರಿಗೆ ಹೋಗಿರಲ್ಲ ಗೈಸ್. ಸೊ ಇನ್ನೂ ಬಂದಿಲ್ಲ. ಸೊ ಹಂಗಾಗಿ ಮನೇಲಿ ಮತ್ತೆ ಬೆಳಗ್ಗೆ ಮಾಡಿದ್ದೆ ಚಿತ್ರಾನ್ನ ಥರ ಇದೆ ಗೈಸ್. ಆ್ಯಂಡ್ ಮತ್ತಿವಾಗ ಈವ್ನಿಂಗ್ ಸಿಗೋಣ. ಆ್ಯಂಡ್ ಇವಾಗ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಗೈಸ್. ಅಲ್ಲಿ ಲಿಟ್ರಲಿ ಅಲ್ಲಿ ಕೂಡಕ್ಕೊಂದು ಟೈಮೇ ಇರಲ್ಲ ಗೈಸ್. ಆರ್ಡರ್ ದಮ್ ಮೇಲೆ ಆರ್ಡರ್ ಬರ್ತಾನೆ ಇರ್ತವೆ. ಸೊ ಹಾಗಾಗಿ ನಾವು ಒಂದೊಂದು ಐಟಮ್ ಫಸ್ಟ್ ಫ್ಲೋರ್ ಮತ್ತು ಈ ಕಡೆ ಆ ಕಡೆ ಫುಲ್ಲು ಲಾಂಗ್ ಇದೆ ಗೈಸ್ ಪ್ಲೇಸ್ ಎಲ್ಲ. ಒಳಗಡೆ ತೋರ್ಸಮ್ ಅನ್ಕೊಂಡ್ರೆ ಸೊ ಮ್ಯಾನೇಜರ್ ಅವರು ಆ್ಯಂಡ್ ಅವರೆಲ್ಲರೂ ಅಲ್ಲಿ ರೂಲ್ಸ್ ಇಲ್ಲ ಗೈಸ್ ಆ್ಯಕ್ಚುಲಿ ಫೋನ್ ಓಪನ್ ಮಾಡೋದು. ಸೊ ಹಾಗಾಗಿ ತೋರ್ಸೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್ ಗೈಸ್. ಮತ್ತೆ ಈವ್ನಿಂಗ್ ಸಿಗೋಣ. A few moments later. ಫೈನಲಿ ನಾನೀಗ ಬ್ಲಿಂಕಿಟಿಂದ ಮನೆಗೆ ಬಂದಿದ್ದೀನಿ. ಆ್ಯಂಡ್ ಮನೆಗೆ ಬಂದು ನಾನು ಡಿನ್ನರ್ನು ಕಂಪ್ಲೀಟ್ ಆಗಿದೆ ಗೈಸ್. ಆ್ಯಂಡ್ ವರ್ಕ್ ಬಂದುಬಿಟ್ಟು ಇವತ್ತು ಜಾಸ್ತಿ ಇತ್ತು. ಟೋಟಲ್ ನಾನು 147 ಐಟಮ್ಸ್ನ ಇವತ್ತು ಪಿಕ್ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಿದ್ದೀನಿ ರೈಡರ್ಸ್ಗೆ. ಸೊ ನಾನು ಇಷ್ಟು ವರ್ಕ್ ಮಾಡಿದ್ದೀನಿ ಗೈಸ್. ಆ್ಯಂಡ್ ಅಲ್ಲಿ ನನ್ನ ಟೈಮ್ ಶಿಫ್ಟ್ಸ್ನು ಮುಗೀತು. ಸೊ ಹಾಗಾಗಿ ನಾನು ರಿಟರ್ನ್ ಮನೆಗೆ ಬಂದಿದ್ದೀನಿ. ಆ್ಯಂಡ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಗೈಸ್. ನೀವು ಎಲ್ಲರೂ ನೋಡಿರ್ತೀರ ನನ್ನ ಜರ್ನಿ. ಆ್ಯಂಡ್ ನೋಡ್ತಾನೆ ಇರಿ ಗೈಸ್. ಆ್ಯಂಡ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟ್.